ನೋಡಿ, ನಮಸ್ಕಾರ ಎಲ್ಲ ಒಂದು ಅಭ್ಯರ್ಥಿಗಳಿಗೆ. ಏನಿಲ್ಲ ವಿಷಯ ನಿಮ್ಗೆ ಗೊತ್ತಿದೆ. ಈಗ KS ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂತ, ಅಂಡ್ ನಾವು ಕೂಡ ಏನೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಅಂತ. ಅಂಡ್ ನಾಳೆ ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಒಂದು 2 days ಅಲ್ಲಿ KPSC ಈ ಒಂದು ಗೆಜೆಟೆಡ್ ಪ್ರೊಫೆಷನಲ್ 384 ನೇಮಕಾತಿಯ ಸಂದರ್ಶನವನ್ನು ಕೂಡ ನಡೆಸ್ತಾ ಇದೆ. ಈಗ ಇಲ್ಲಿವರೆಗೂ ನಾವು ಕೂಡ ಲೋಕಾಯುಕ್ತಕ್ಕಾಗಿರ್ಬೋದು, ರಾಜ್ಯಪಾಲರಿಗೆ ದೂರು ಕೊಡುವಂಥದ್ದೆಲ್ಲವೂ ಕೂಡ ಆಗಿದೆ. ಸೊ ಅದರ ಜೊತೆ ನಿನ್ನೆ ನಾವು ಪ್ರಧಾನಮಂತ್ರಿಗಳಿಗೆ ಮತ್ತು ಮಾನ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಈ ಒಂದು KS ನೇಮಕಾತಿಯಲ್ಲಾಗಿರೋ ಅಕ್ರಮದ ಕುರಿತು CBI ತನಿಖೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ನಾವೊಂದು ಮನವಿಯನ್ನ ಅಂದ್ರೆ ಪತ್ರದ ಮೂಲಕ ರಿಜಿಸ್ಟರ್ಡ್ ಪೋಸ್ಟ್ ಅನ್ನ ವಿತ್ ಅಟ್ಯಾಚ್ ಲೋಕಾಯುಕ್ತ ಕಂಪ್ಲೇಂಟ್ ಮತ್ತು ರಾಜ್ಯಪಾಲರ ಲೆಟರ್ನ ಅಟ್ಯಾಚ್ ಮಾಡಿ ಕಳಿಸಿರುವಂಥದ್ದು. ಸೊ ನೋಡಿ, ಇದು ಜೊತೆಗೆ ಈಗ ಅಲ್ಟಿಮೇಟ್ ಸೊಲ್ಯೂಷನ್ ಏನಪ್ಪಾ ಈ ಒಂದು KS ನೇಮಕಾತಿಗೆ ಅನ್ನೋದ್ರ ಬಗ್ಗೆ ನಾನು ಬೆಳಿಗ್ಗೆ ಕೂಡ ಒಂದು ವಿಷಯವನ್ನು ನೋಡಿದೆ. ಏನು ಅಂತಂದ್ರೆ, ಈಗ ಉಳಿದಿರುವಂಥದ್ದು ಒಂದು ಮಾಸ್ ಪ್ರೊಟೆಸ್ಟ್, ಅಂದ್ರೆ ಒಂದು ಬಿಗ್ ಪ್ರೊಟೆಸ್ಟ್ ಆಗ್ಬೇಕು KPSC ಒಂದು ನೇಮಕಾತಿಗಳ ಅಕ್ರಮದ ವಿರುದ್ಧ. ಅದರ ಜೊತೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಇದನ್ನ ಫೈಟ್ ಮಾಡ್ಬೋದು. ನೋಡಿ, ಇದ್ರ ಬಗ್ಗೆ ನಾನು ಕಳೆದ ಒಂದು 5-6 ದಿನಗಳಿಂದ ಕೂಡ ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡಿರ್ಬೋದಾಗಿರ್ಬೋದು, ಎಲ್ಲವೂ ಕೂಡ ಆಗಿದೆ. ಅಂಡ್ ಯಾವ ಗ್ರೌಂಡ್ಸ್ ಮೇಲೆ ಹೋದ್ರೆ ನಮಗೆ ಜಸ್ಟಿಸ್ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ತುಂಬಾ ಚರ್ಚೆ ಮಾಡಿದ್ವಿ. ಅಂಡ್ ನಮ್ಮ ಒಂದು ತಂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ. ಅಂಡ್ ಅಲ್ಲಿ ಹೋಗಿ ಈ ವಿಷಯದಲ್ಲಿ ಫೈಟ್ ಮಾಡಿದ್ರೆ ಹೆಂಗೆ ನಮಗೆ ಜಸ್ಟಿಸ್ ಸಿಗಬಹುದು ಅಂಡ್ ಏನೆಲ್ಲ ನಡೀಬಹುದು, ಅಂದ್ರೆ ಈಗ ಆಲ್ರೆಡಿ ಇಂಟರ್ವ್ಯೂ ಪ್ರೊಸೆಸ್ ಕೂಡ KPSC ಮಾಡಿರೋದ್ರಿಂದ ಯಾವ ರೀತಿ ಮುಂದುವರಿಬಹುದು ಅನ್ನೋದ್ರ ಬಗ್ಗೆ ತುಂಬಾ ಡಿಸ್ಕಷನ್ ಆಗಿದೆ. ಸೊ ಇನ್ನೊಂದು ವಿಷಯ ಹೇಳ್ತೀನಿ, ಇಲ್ಲಿ ಯಾರ್ಯಾರಿಗೂ ಸ್ಪರ್ಧಿಗಳು ಅಂದ್ರೆ ನಮ್ಮ ನಡುವೆ ನಾವು ಕಾಂಪಿಟೇಟರ್ಸ್ ಅಲ್ಲ. ಈಗ ಯಾರೋ ಇನ್ನೊಬ್ರು ಸರ್ ಒಳ್ಳೆ ಕೆಲಸ ಮಾಡ್ತಾರೆ ಅಥವಾ ನಾವು ಏನೇ ಮಾಡ್ತಾ ಇರಲಿ, ಅದು ಒಂದು ಒಳ್ಳೆ ಪಬ್ಲಿಕ್ ಅಂದ್ರೆ ಮೀನ್ಸ್ ಸಾರ್ವಜನಿಕಕ್ಕಾಗಿ ಒಂದು ಒಳ್ಳೆ ಕೆಲಸ. ಮೀನ್ಸ್ ನೀವೆಲ್ಲ ಈಗ ಒಂದು ಪರೀಕ್ಷೆ ಬರೆದಿದ್ದೀರಾ, ಲಕ್ಷಾಂತರ ಜನ KS ಆಸ್ಪಿರೆಂಟ್ಸ್ ಇದ್ದೀರಾ, ಎಲ್ಲರೂ ಮುಂದೆ ಬಂದು ಏನೋ ಒಂದು ಕೆಲಸ ಮಾಡಕ್ ಆಗದಿರೋದಾಗ ಇನ್ನೊಬ್ರು ಏನೋ ಮಾಡ್ತಾ ಇರ್ತಾರೆ. ಸೊ ಈಗ ಹೋಗಿ ಒಂದು ಆಫೀಸ್ಗೆ ಮನವಿ ಕೊಡೋದು ಕೂಡ ಅಷ್ಟು ಸುಲಭ ಅಲ್ಲ. ಸೊ ಎಲ್ಲಂದ್ರಲ್ಲಿ ಅದ್ರ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು ಬೇಡ. ಯಾರು ಯಾರಿಗೆ ಕಾಂಪಿಟೇಷನ್ ಎಷ್ಟು ದಿನ ಏನೂ ಕೊಡೋಕ್ಕಾಗಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ನಾವೆಲ್ಲ ಕಾಂಪಿಟೇಟರ್ಸ್ ಅಲ್ಲ, ಆಯ್ತಾ. ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ನೋಡಿ, ಇವತ್ತು ನಾವು ಅವರೆಲ್ಲ ಮುಂದೆ ಒಂದು ಏನೋ ಕೂಡ ಹಿಂದೆ ಕೂಡ ನಾವೆಲ್ಲ ಜೊತೆಯಾಗಿ ಹೋರಾಟಗಳು ಮಾಡೋದಂಥವ್ರು ಜೊತೆಯಾಗಿದ್ದು, ಮುಂದೆ ಕೂಡ ಒಂದು ಒಳ್ಳೆ ಟೈಮ್ ಅಂದ್ರೆ ನಾವೆಲ್ಲ ಜೊತೆಯಾಗಿರ್ಬೋದು. ಬಟ್ ನೀವು ಮಾತಾಡಿದವ್ರು ಕೆಟ್ಟವರಾಗ್ತೀರ. ಅವರ ವಿಡಿಯೋಗಳಿಗೆ ಹೋಗಿ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು, ನಮ್ಮ ವಿಡಿಯೋಗಳಿಗೆ ಬಂದು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು, ಅದೆಲ್ಲ ಮಾಡಬೇಡಿ. ಯಾಕೆ ಅಂತಂದ್ರೆ ಅವ್ರ ಕೆಲಸ ಪಾಪ ಅವರು ಮಾಡ್ತಾ ಇದ್ರೆ ಮಾಡ್ಲಿ, ನಮ್ಗೆ ಏನ್ ಆಗುತ್ತೋ ನಮ್ಮ ಕೈಲಿ ಆ ಕೆಲಸ ನಾವು ಮಾಡ್ತೀವಿ. ಅದನ್ನ ಬಿಟ್ಟು ಸುಖ ಸುಮ್ಮನೆ ಅವರ ನಮ್ಮ ನಡುವೆ ವೈಯಕ್ತಿಕವಾಗಿ ದ್ವೇಷ ತುಂಬುವಂಥದ್ದು ಮಾಡಬೇಡಿ. ಅದು ಒಳ್ಳೇದಲ್ಲ. ಯಾಕೆ ಅಂತಂದ್ರೆ ಯಾರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದು ಅಲ್ಟಿಮೇಟ್ಲಿ ಒಳ್ಳೇದಾಗ್ತಾ ಇರೋದು ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಹೊರತು ಬೇರೆ ಯಾರಿಗೂ ಅಲ್ಲ. ಸೊ ಪ್ರಯತ್ನ ಅಷ್ಟೇ. ಆ ಪ್ರಯತ್ನಕ್ಕೆ ನೀವು ಒಂದು ಬೆಲೆ ಕೊಡಬೇಕು ಹೊರತು ಆ ರೀತಿ ಯಾರು ಮಾಡಬೇಡಿ. ಖಂಡಿತವಾಗಿ ಹೇಳ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗೋದಾದ್ರೆ ಎಲ್ಲರೂ ಒಟ್ಟಾಗಿ ಎಲ್ಲರೂ ಸೇರಿ ನಮ್ಮ ಕೈಲಾದ ಸಹಾಯ ಮಾಡಿಕೊಂಡು ನಾವು ಹೋಗಿ ಹೋರಾಟ ಮಾಡೋಣ, ಅದರಲ್ಲೇನು ತಪ್ಪಿಲ್ಲ. ಇಲ್ಲ ಈ ಒಂದು KS ಅಕ್ರಮಗಳ ವಿರುದ್ಧ ಒಂದು ಪ್ರೊಟೆಸ್ಟ್ ಬೇಕಾದರೂ ಕೂಡ ಶೋರ್ ಮಾಡಿಸೋಣ, ಅದರಲ್ಲಿ ಯಾವ ಸಮಸ್ಯೆ ಇಲ್ಲ. ಅದನ್ನ ಹೊರತುಪಡಿ ಸಮಸ್ಯೆಗೆ ನಾವೇನು ಪರಿಹಾರ ಮಾಡಿಕೊಡ್ಬೇಕು ಅನ್ನೋದನ್ನ ಯೋಚಿಸಿದೆ. ಸುಮ್ಮನೆ ನಮ್ಮ ನಡುವೆ ವೈಯಕ್ತಿಕ ವಿಷಯಗಳಿಗೆ ದೂಷಣೆ ಮಾಡೋದು, ದ್ವೇಷ ಹಂಚೋದು ಮಾಡಬೇಡಿ. ಯಾಕೆ ಅಂತಂದ್ರೆ ಈಗ ನಮ್ಮ ನಡುವೆ ಅವ್ರ ನಡುವೆ ಯಾವತ್ತೂ ನೇರವಾಗಿ ನಾವೇನು ಕಲಹ ಮಾಡ್ಕೊಂಡಾರಲ್ಲ, ಏನೂ ಇಲ್ಲ, ಯಾವುದೇ ರೀತಿಯಾದಂಥ ಸಂಘರ್ಷ ಇಲ್ಲ, ಆಯ್ತಾ. ಸುಮ್ಮನೆ ನೀವು ಈ ವಿಷಯದಲ್ಲಿ ದ್ವೇಷ ಬಿತ್ತುವಂತ ಕೆಲಸ ಮಾಡಬೇಡಿ. ಅದು ಹೆಂಗಾಗುತ್ತೆ ಅಂತಂದ್ರೆ ನಾಳೆ ಮುಂದೊಂದಿನ ನಾವೆಲ್ಲ ಜೊತೆ ಆಗಿದ್ದಾಗೂ ಕೂಡ ನೀವು ಅದ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತೀರ. ಏನಪ್ಪಾ ನಾವು ಹಂಗಾಯ್ತು ಹಿಂಗಾಯ್ತು, ಅವರೆಲ್ಲ ಹಂಗೆ. ಒಂದು ಒಳ್ಳೆ ಉದ್ದೇಶ ಬಂದಾಗ ನಾವೆಲ್ಲ ಜೊತೆ ಸೇರ್ಬೇಕಾಗುತ್ತೆ. ನೋಡಿ, KS ವಿಷಯ ಕೂಡ ಅಷ್ಟೇ. ಇದು ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ಒಂದು ಹುದ್ದೆಯ ನೇಮಕಾತಿ ಪರೀಕ್ಷೆ. ಸೊ ಇಲ್ಲಿ ಇಷ್ಟು ದೊಡ್ಡ ಅಕ್ರಮವನ್ನ ಓಪನ್ ಆಗಿ KPSC ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ನಾವು ಸುಮ್ಮನೆ ಇರ್ತೀವಿ ಅಂತಂದ್ರೆ ಅದು ನಮ್ಮ ತಪ್ಪಾಗುತ್ತೆ. ನಾವು ಅದನ್ನ ಪ್ರಶ್ನೆ ಮಾಡ್ಬೇಕು. ಥ್ರೂ ಕೋರ್ಟ್ ಮೂಲಕ ಕೂಡ ನಾವು ಅದನ್ನ ನ್ಯಾಯ ಪಡ್ಕೊಳ್ಬಹುದು. ಅಂದ್ರೆ ಖಂಡಿತವಾಗಿ ನಾವು ಹೋರಾಟ ಮಾಡೋಣ ಒಗ್ಗಟ್ಟಾಗಿ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಅಂಡ್ ಇದಷ್ಟೇ ಅಲ್ಲ, PDO ಪರೀಕ್ಷೆಯಲ್ಲೂ ಕೂಡ ಆಗಿರುವಂತ ಅಕ್ರಮದ ಬಗ್ಗೆ ಈಗ ಹೇಳಿದೆ ನಾನು ನಿನ್ನೆ. ಹಲವಾರು ಸಾಕ್ಷಿಗಳನ್ನು ಕೊಡೋದಕ್ಕೆ ಆಸ್ಪಿರೆಂಟ್ಸ್ಗಳೇ ಮುಂದೆ ಬಂದಿದ್ದಾರೆ. ಸೊ ಅವರು ಮುಂದೆ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿ ಇದಕ್ಕೆ ಒಂದು ಜಯ ಸಿಗುತ್ತೆ. ಇಷ್ಟು ದಿನ ಹೆಂಗಾಗಿತ್ತು ಅಂತಂದ್ರೆ ಅನ್ಯಾಯ ಆದ್ರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಈಗ ಪ್ರಶ್ನೆ ಮಾಡುವಂತ ಮನೋಸ್ಥಿತಿ ಬೆಳೀತಾ ಇದೆ. ಈ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಪ್ರಶ್ನೆಯನ್ನು ಮಾಡುವಂತ, ಆ ಅಕ್ರಮವನ್ನು ಖಂಡಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಅಂಡ್ ಇಲ್ಲಿ ಯಾರಿಗೂ ವೈಯಕ್ತಿಕವಾಗಿ ಹೆಚ್ಚಿನ ಲಾಭ ಇರೋಲ್ಲ, ಆಯ್ತಾ. ಯಾರು ಮನೆಯ ದುಡ್ಡನ್ನು ಖರ್ಚು ಮಾಡಿಕೊಂಡು ಎಲ್ರಿಗೋಸ್ಕರ ಅಥವಾ ಏನೋ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಹೋರಾಟ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಬಹಳಷ್ಟು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆ ನಡುವೆ ಕೂಡ ನಿಂತ್ಕೊಂಡು ಏನೋ ಒಂದು ಮಾಡೋಣ ಅಂತ ಮುಂದೆ ಬರ್ತಾರೆ ಅಂದ್ರೆ ಪ್ರೋತ್ಸಾಹ ಮಾಡಿ ಅಷ್ಟೇ ಅವರಿಗೆ.
ಮಾಡಿ, ಎಲ್ಲರೂ ಒಂದು ಒಳ್ಳೆ ವಿಷಯವನ್ನು ಇಟ್ಕೊಂಡು ಒಂದು ಸಂಘರ್ಷ ಮಾಡಿ, ಅದಕ್ಕೊಂದು ವ್ಯಾಲ್ಯೂ ಇದೆ. ಸೊ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಖಂಡಿತವಾಗಿ KS ಅಕ್ರಮದ ವಿರುದ್ಧ ಹೋರಾಟ ಮಾಡಬೇಕಿದೆ. ನಮ್ಮಲ್ಲಿ ಎಷ್ಟು ಭಿನ್ನಾಭಿಪ್ರಾಯ ಒಗ್ಗಟ್ಟನ್ನ ನಾವೇ ಮುರ್ಕೊಳ್ತೀವಿ, ಅಷ್ಟು ನಮಗೆ ನಷ್ಟ ಆಗುತ್ತೆ. ಸೊ ದಯವಿಟ್ಟು ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಂದೇ ಹಿತಾಸಕ್ತಿಯಿಂದ ಹೋರಾಟ ಮಾಡೋಣ. ಅಂಡ್ ಖಂಡಿತವಾಗಿ ಸುಪ್ರೀಂ ಕೋರ್ಟ್ ವಿಷಯದಲ್ಲಿ ಏನಾದರೂ ನಮಗೆ ನ್ಯಾಯ ಸಿಗುತ್ತೆ, 100% ಸಿಗುತ್ತೆ. ಈಗಾಗಲೇ ನಾನು ಚರ್ಚೆ ಮಾಡಿರೋ ಪ್ರಕಾರ ಈ ಎಲ್ಲ ಏನೇನೋ KPSC ಮಾಡಿದೆ, ಮುಖ್ಯ ಪರೀಕ್ಷೆ ನಿಯಮ ಉಲ್ಲಂಘನೆ ಆಗಿರ್ಬೋದು, ಪ್ರಿಲಿಮ್ಸ್ ಆಗಿರ್ಬೋದು, ಇವನ್ ಪ್ರತಿಯೊಂದು ಈ ಕರಪ್ಷನ್ ವಿಷಯ ಎಲ್ಲವನ್ನ ಕೂಡ ನಾವು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದೆ. ಅದರ ಆ್ಯಂಡ್ ಇವನ್ ಯಾರಿಗೆ ಮೇನ್ಸ್ಗೆ ಬರೆಯೋದಕ್ಕೆ ಅವಕಾಶ ಸಿಕ್ಕಿಲ್ಲ, ಅಂದರೆ ಕೆಲವ್ರಿಗೆ ಹಾಲ್ ಟಿಕೆಟ್ ಅಂದರೆ ಮೀನ್ಸ್ ಕೋರ್ಟಿಂದ ಅವಕಾಶ ಸಿಕ್ಕರೂ ಕೂಡ ಅವ್ರು ಬರೆದಿಲ್ಲ ಮೇನ್ಸ್, ಅಂಥವ್ರೆಲ್ಲರೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದರೆ ಖಂಡಿತವಾಗಿ KS ರೀನೋಟಿಫಿಕೇಶನ್ ಆಗುತ್ತೆ, ಡೌಟೇ ಇಲ್ಲ. ಸೊ ನಮಗೆ ಬೇಕಿರುವಂಥದ್ದು ಜಸ್ಟಿಸ್. ಸೊ ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಆ್ಯಂಡ್ ಮುಂಬರುವ ದಿನಗಳಲ್ಲೂ ಅಷ್ಟೇ, ನಾಟ್ ಓನ್ಲಿ ಈಗ ಮುಂದೆ ಇನ್ನಷ್ಟು ನೇಮಕಾತಿ ಆಗೋದಿದೆ. ಸೊ ಅದೆಲ್ಲವೂ ಕೂಡ ಪಾರದರ್ಶಕವಾಗಿ ನಡಿಬೇಕಷ್ಟೇ. ಬೇರೆ ಏನು ಯಾರಿಗೇನು ಇಲ್ಲಿ ಅದೇನು ಆಗಬೇಕಾಗಿಲ್ಲ. ಇನ್ನು ಎಲ್ಲರೂ 384 ಪೋಸ್ಟ್ಗೆ ಒಬ್ಬರೇ ಏನು ತಗೊಳ್ಳಲ್ಲ. ಆ 384 ಪೋಸ್ಟ್ಗೂ 384 ಜನ ಕಾಂಪಿಟೇಟರ್ಸ್ ಇರ್ತಾರೆ. ಸೊ ಅದರ ಜೊತೆ ಮುಂಚೆ ಪ್ರಿಲಿಮ್ಸಲ್ಲೂ ಕೂಡ ನೀವೆಲ್ಲ ಪರೀಕ್ಷೆ ಬರೆದಿದ್ದೀರಾ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಸೊ ಅನ್ಯಾಯವನ್ನು ಖಂಡಿಸಿ ಹಿಂದೆ ಕೂಡ ಹಲವಾರು ಪ್ರಕರಣ ಆಗಿರ್ಬೋದು, ಎಲ್ಲವೂ ಕೂಡ ನಡೆದಿದೆ, ನಿಮ್ಗೆ ಗೊತ್ತಿದೆ. ಸೊ ಅದೆಲ್ಲದರಲ್ಲಿ ಏನೇನು ತಿರುವುಗಳಾಯಿತು, ಫೈನಲಿ KPSC ಯಾವ ರೀತಿ ಟರ್ನ್ ಆಯಿತು, ಮೇನ್ಸ್ಗೆ ಅಲೋ ಮಾಡ್ತು. ಸೊ ಅದೆಲ್ಲವೂ ಕೂಡ ನೋಡಿದ್ದೀರಾ. ನೋಡಿಬಿಟ್ಟು ಕೂಡ ನಿಮಗೆ ಲೀಗಲ್ ನಾಲೆಜ್ ಖಂಡಿತವಾಗಿ ಎಲ್ರಿಗೂ ಇದ್ದೇ ಇರುತ್ತೆ. ಸ್ವಲ್ಪ ಆದರೂ ಏನು ಮಾಡ್ಬೋದು, ಯಾವ ರೀತಿ ನಾವು ಹೋಗ್ಬೋದು ಅನ್ನೋದು ಪ್ರತಿಯೊಬ್ಬರಿಗೂ ಜ್ಞಾನ ಇರುತ್ತೆ. ಅಷ್ಟು ದೊಡ್ಡರು ಯಾರು ಇರಲ್ಲ. ಸೊ ಅದಕ್ಕೆ ಅದನ್ನು ತಿಳ್ಕೊಂಡು ನಾವು ಯಾವ ರೀತಿ ಮುಂದುವರಿಬೋದು. ಯಾಕಂದರೆ ಈಗ ಸಮಯ ಕಡಿಮೆ ಇದೆ. ಇನ್ ಕೇಸ್ KPSC ಇಂಟರ್ವ್ಯೂ ಮಾಡಿದ್ರು ಕೂಡ ನಾಳೆ ಅವರು ಮೇನ್ಸ್ ಲಿಸ್ಟ್ ರೆಡಿ ಮಾಡೋಕೆ ಲಿಸ್ಟ್ ಬಿಟ್ಬಿಡ್ತಾರೆ. ಇನ್ನೊಂದು ವಿಷಯ ನಾನು ಬೆಳಿಗ್ಗೆ ನಿಮಗೆ ಆಲ್ರೆಡಿ ಟೆಲಿಗ್ರಾಮಲ್ಲಿ ತಿಳಿಸ್ದೆ, ಆಲ್ರೆಡಿ ರ್ಯಾಂಕ್ ಕೂಡ ನಿರ್ಧಾರ ಆಗಿದೆ ಹಣ ಕೊಟ್ಟವ್ರದ್ದು ಅಂತಂದ್ರೆ ಎಂಥ ವ್ಯವಸ್ಥೆಯಲ್ಲಿದ್ದೀವಿ ನೋಡಿ ನಾವು. ಈ ಬಗ್ಗೆ ನನಗೆ ಕೇಳಿದಾಗ ಆಶ್ಚರ್ಯ ಆಗುತ್ತೆ. ಆಲ್ರೆಡಿ ರ್ಯಾಂಕ್ ಕೂಡ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಎಂಥ ವಿಪರ್ಯಾಸ ಅಂತ. ಇಷ್ಟೆಲ್ಲ ಕಣ್ಮುಂದೆ ಅನ್ಯಾಯ ಆಗ್ತಾ ಇದ್ರು, ಅಕ್ರಮ ನಡೆದಿದೆ ಅಂತ ಗೊತ್ತಿದ್ರು, ನಾವು ಅದರ ವಿರುದ್ಧ ಇಷ್ಟು ಗಟ್ಟಿಯಾಗಿ ನಿಲ್ಲೋಕೆ ರೆಡಿ ಇದ್ರು ಕೂಡ ಇಷ್ಟೊಂದು ಭ್ರಷ್ಟರ ವ್ಯವಸ್ಥೆ ಗಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ನಾವು ಮಾಡಿಕೊಡಬಾರ್ದು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ಏನೇ ಪರಿಹಾರ ಇದ್ರೂ ಕೂಡ ಅದಕ್ಕೆಲ್ಲರೂ ಒಗ್ಗಟ್ಟಾಗಿ ಆ ಒಂದು ಕೆಲಸ ಮಾಡಬೇಕಿಲ್ಲ ಅಂತಂದರೆ ಶೋರ್ ನಾವೇ ಕೂತ್ಕೊಂಡು ಆ ಭ್ರಷ್ಟರ ಕೈಗೆ ಆ ಪೋಸ್ಟ್ಗಳನ್ನ ಹೋಗಿ ಕೊಟ್ಟಂತೆ ಇರುತ್ತಷ್ಟೆ, ಬೇರೇನೂ ಇರಲ್ಲ. ಸೊ ತಗೊಳ್ಳಿ, ನೀವು ಆರಾಮಾಗಿ ಅಧಿಕಾರ ಅನುಭವಿಸಿ. ನಾಳೆ ಅವರು ಮತ್ತಷ್ಟು ಭ್ರಷ್ಟಾಚಾರವನ್ನು ವ್ಯವಸ್ಥೆಗೆ ಬಂದು ಮಾಡ್ತಾರೆ. ಸೊ ಅಲ್ಲಿಂದ ಟೋಟಲ್ ನಮ್ಮ ವ್ಯವಸ್ಥೆನ ಈಗ ಹಣ ಕೊಟ್ಟು ಬಂದವನು ಹಣ ಪಡೆದೇ ಇರಲ್ಲ. ಅದು ಆಸೆ ಅಪೇಕ್ಷೆ ಅನ್ನೋದು ಮನುಷ್ಯನ ಮನಸ್ಸಿನ ಅಂತರಾಳದಲ್ಲಿ ಹುಟ್ಟುತ್ತೆ. ಸೊ ಅದಕ್ಕೆ KS ವಿಚಾರವಾಗಿ ಆಗಿರ್ಬೋದು, PDO ಆಗಿರ್ಬೋದು, CT ಏನೇ ನೇಮಕಾತಿಯಲ್ಲಿ ಏನೇ ಈಗ ಬೇರೆ ಬೇರೆ ನೇಮಕಾತಿ ಇರೋದೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲವೂ ಕೂಡ ಸರಿಯಾಗಬೇಕು ಅಂದರೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಧನ್ಯವಾದ.